ಕೃಷ್ಣ ಶುಭ ದಿನ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಸಂಡೇ ವ್ಲಾಗು. ಇವತ್ತು ಬೆಳಿಗ್ಗೆಗೆ ನಮ್ಮ ಕೃಷ್ಣ ನಿನ್ನೆನೇ ಹೇಳಿದ್ದ ಅಮ್ಮ ಚಿತ್ರಾನ್ನ ಮಾಡು ಅಂತ, ಹಾಗಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೆಂಪಲ್ ಸ್ಟೈಲಲ್ಲಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕೋಕ್ಕಿಲ್ಲ. ಸೊ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು. ಅದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ಜೀರಿಗೆ ಹಾಕೋದ್ರಿಂದ ನನಗಂತೂ ಜೀರಿಗೆ ತುಂಬಾ ಇಷ್ಟ. ರೈಸ್ ಐಟಮ್ಗೆಲ್ಲ ಜೀರಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಫ್ಲೇವರ್ ಎಲ್ಲ. ಸೊ ಹಾಗಾಗಿ ನಾನು ಜೀರಿಗೆ ಜಾಸ್ತಿ ಬಳಸ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಬೇವಿನ ಸೊಪ್ಪು, ಕಾಯಿ ಮೆಣಸು, ಹಾಗೆ ಕೆಂಪು ಮೆಣಸು, ಕೆಂಪು ಒಣ ಮೆಣಸಿದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ನಾವು ಈರುಳ್ಳಿ ಟೊಮೆಟೊ ಹಾಕಿ ಮಾಡೋ ಚಿತ್ರಾನ್ನಕ್ಕಿಂತ ಈ ರೀತಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಈರುಳ್ಳಿನ ಎತ್ತಿಡೋದು ಜಾಸ್ತಿ. ಕೃಷ್ಣನೂ ಅಷ್ಟೇ, ಹನಿನೂ ಅಷ್ಟೇ. ಅವ್ರಿಗೆ ಈರುಳ್ಳಿ ಅಷ್ಟೊಂದು ಇಷ್ಟ ಆಗಲ್ಲ. ನನಗೂ ಅಷ್ಟೇ ಈರುಳ್ಳಿ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇವತ್ತು ಈ ರೀತಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗತ್ತೆ. ಸೊ ನೀವು ಟ್ರೈ ಮಾಡಿ, ಓಕೆನಾ? ಓಕೆ, ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಕಾಯಿ ಮೆಣಸು ಹಾಗೆ ಮೆಣಸು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಕಡಲೆ ಹಾಕ್ತಾಯಿದ್ದೀನಿ, ಶೇಂಗಾ ಕಡಲೆ. ಶೇಂಗಾ ಅಂತೂ ನನ್ನ ಫೇವ್ರೇಟ್ ಆಯಿತಾ. ಚಿತ್ರಾನ್ನಕ್ಕೆ ಶೇಂಗಾ ಇಲ್ಲದೆ ಅದು ಕಂಪ್ಲೀಟೇ ಆಗಲ್ಲ. ಚಿತ್ರಾನ್ನಕ್ಕೆ ಶೇಂಗಾ ಬೇಕೇ ಬೇಕು. ಹಾಗಾಗಿ ಈಗ ಆಲ್ಮೋಸ್ಟ್ ತರಿಸಿಡ್ತೀನಿ ಮನೆಯಲ್ಲಿ. ಮತ್ತು ನಾನು ಇದು ಪ್ರೋಟೀನ್ ಪೌಡರ್ ಎಲ್ಲ ಮಾಡುವಾಗಲೂ ಶೇಂಗಾ ಬೇಕಾಗತ್ತೆ. ಸೊ ಹಾಗಾಗಿ ಮನೇಲಿ ಇರುತ್ತೆ ಇವಾಗ. ಓಕೆ, ಇವಾಗ ಶೇಂಗಾ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಾ ಬರುವಾಗ ಗೊತ್ತಾಗತ್ತೆ, ಅದು 2 ಭಾಗ ಆಗ್ತಾ ಬರುತ್ತೆ ಒಂದೊಂದೇ. ಅಷ್ಟು ಫ್ರೈ ಆದರೆ ಸಾಕು, ತುಂಬ ಫ್ರೈ ಮಾಡ್ಕೊಳ್ಬೇಡಿ, ಚೆನ್ನಾಗಾಗಲ್ಲ. ಓಕೆ, ಇವಾಗ ಇದೊಂದು ಸಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕ್ಕೊಳ್ಳಿ. ಅಂದರೆ ಕೆಲವೊಂದು ಸಲ ನಾವು ಫ್ರಿಜ್ಜಲ್ಲೆಲ್ಲ ಇಟ್ಟಿರೋ ಕಾಯಿ ತುರಿ ಹಾಕ್ಕೊಳ್ತೀವಿ, ಅಥವಾ ನಿನ್ನೆದೇನಾದರೂ ಉಳಿದಿದ್ರೆ ಅದನ್ನ ಕೂಡ ಹಾಕ್ಕೊಳ್ತೀವಿ. ಅದಷ್ಟೊಂದು ಚೆನ್ನಾಗಾಗಲ್ಲ. ಯಾವಾಗಲೂ ಚಿತ್ರಾನ್ನ ಎಲ್ಲ ಮಾಡುವಾಗ ಫ್ರೆಶ್ ಆವಾಗಷ್ಟೇ ಕಾಯಿನ ಒಡೆದು ಆ ಕಾಯಿ ತುರಿನ ಹಾಕಬೇಕು, ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಮೇಯ್ನ್ ಅಂದರೆ ಯೆಲ್ಲೋ ಕಲರ್ ಎಲ್ಲ ನಮಗೆ ನೆನಪಿಗೆ ಬರೋದು, ಹಾಗಾಗಿ ಅರಿಶಿನ ಬೇಕೇ ಬೇಕು. ನೀವು ಅರಿಶಿನ ಹಾಕ್ತಾ ಇದ್ರು ಆ ಥರನೂ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಚಿತ್ರಾನ್ನ ಅಂದಮೇಲೆ ಅದರಲ್ಲಿ ಅರಿಶಿನ ಕಲರ್ ಇರಲೇಬೇಕು ಅಂತ ನಮ್ಗೆ ಅನಿಸೋದಲ್ವ. ಹಾಗೆ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಕೂಡ ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ನಿಂಬೆ ರಸ ಕೂಡ ಹಿಂಡ್ತಾ ಇದ್ದೀನಿ ನಾನು ಮೊದಲು ಕೂಡ ಚಿತ್ರಾನ್ನ ಎಲ್ಲ ಮಾಡಿದಾಗ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಹುಳಿದು ಅಂದರೆ ನಾರ್ಮಲ್ ಹುಳಿ ಇರುತ್ತಲ್ಲ ಅದರ ರಸ ಎಲ್ಲ ಹಾಕಿ ಮಾಡ್ತಾಯಿದ್ದೆ. ಆ ಥರನೂ ಮಾಡ್ಬೋದು, ಬಟ್ ಈ ಥರನೂ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾಡಿ. ನನಗಂತೂ ಈ ಚಿತ್ರಾನ್ನ ತುಂಬಾ ಇಷ್ಟ ಆಯಿತು. ನಿಂಬೆ ಹುಳಿನೂ ಅಷ್ಟೇ, ನಿಮಗೆ ಎಷ್ಟು ಹುಳಿ ಬೇಕೋ ಅದರ ಅನುಸಾರ ಹಾಕ್ಕೊಂಡ್ರೆ ಆಯಿತು. ನೀವು ಕಡಲೆ ಬೇಳೆ ಎಲ್ಲ ಬೆಂದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಆದಮೇಲೆ ನೀವು ಕಾಯಿ ತುರಿ ಹಾಗೆ ಉಪ್ಪು, ನಿಂಬೆ ರಸನ ಸೇರಿಸ್ಕೊಳ್ಳಿ. ಯಾಕಂದರೆ ನಿಂಬೆ ರಸನ ನಾವು ಹಾಕಾದ್ಮೇಲೆ ಬಿಸಿ ಮಾಡಿದರೆ ಇದೆಯಲ್ಲ ಅದು ಸ್ವಲ್ಪ ಕಹಿ ಅಂತ ಅನಿಸುತ್ತೆ ನಮಗೆ. ಸೊ ಹಾಗಾಗಿ ಆಲ್ರೆಡಿ ಇವಾಗ ನಾವು ಕಡಲೆಬೇಳೆ, ಶೇಂಗಾ ಎಲ್ಲ ಬಿಸಿ ಮಾಡಿರ್ತೀವಲ್ಲ, ಅದೇ ಬಿಸಿಲಿ ಕಾಯಿ ತುರಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಪಾತ್ರೆ ಬಿಸಿ ಇರುತ್ತಲ್ಲ, ಅಷ್ಟು ಬಿಸಿನಲ್ಲೇ ನಾವು ಇದನ್ನ ಚೆನ್ನಾಗಿ ಮಗ್ಚ್ಕೊಳ್ಳೋಣ. ಕಾಯಿ ತುರಿ ಹಾಗೆ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳಿ, ತುಂಬ ಬೇಡ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಇದಿಷ್ಟ ಆದಮೇಲೆ ನಾನು ಆಲ್ರೆಡಿ ಅನ್ನನ ಮಾಡಿ ಇಟ್ಟಿದ್ದೀನಿ. ಅನ್ನ ಮಾಡುವಾಗಲೂ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಮಾಡ್ತೀನಿ, ಇಲ್ಲದಿದ್ದರೆ ಅನ್ನ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಸೋನಾ ಮಸೂರಿನೇ ಯೂಸ್ ಮಾಡೋದು. ಸೊ ಹಾಗಾಗಿ ಅದನ್ನ ಮೊದಲೇ ಬೇಯಿಸ್ಕೊಂಡು ಇಟ್ಟಿದ್ದೆ ಕುಕ್ಕರಲ್ಲಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ಟೆಂಪಲ್ ಸ್ಟೈಲ್ ಚಿತ್ರಾನ್ನ ಅಂತ ಹೇಳ್ತಾರೆ, ಅಂದರೆ ದೇವಸ್ಥಾನದಲ್ಲಿ ಮಾಡೋದು ಅಂತ. ಯಾಕಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೋ ಹಾಕಲ್ವಲ್ಲ, ಸೊ ಅದಕ್ಕೋಸ್ಕರ ಟೆಂಪಲ್ ಸ್ಟೈಲ್ ಚಿತ್ರಾನ್ನ ಅಂತ ಹೇಳ್ತಾರೆ. ನೀವು ಒಂದು ಸಲ ಟ್ರೈ ಮಾಡಾದಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಕೂಡ ಇದ್ದರೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಹಾಗಾಗಿ ಹಾಕೋಕ್ಕಾಗಿಲ್ಲ. ಹಾಗೆ ಸಕ್ಕರೆ ಹಾಕೋದನ್ನು ಮರಿಬೇಡಿ, ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳಿ. ಓಕೆ, ಇವಾಗ ಇದನ್ನ ಚೆನ್ನಾಗಿ ಮಗ್ಚಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಚಿತ್ರಾನ್ನ ಚೆನ್ನಾಗಾಗುತ್ತೆ. ಇದ್ರ ಜೊತೆ ನೀವು ಬೇಕಾದರೆ ಚಟ್ನಿ ಕೂಡ ಮಾಡಿಕೊಂಡು ತಿನ್ನಬಹುದು, ಅಥವಾ ಹಾಗೆ ಕೂಡ ತಿನ್ನಬಹುದು. ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ತಿಂದ್ಕೊಳ್ಳಿ. ಹಾಗೆ ಇವತ್ತು ಸಂಡೇ ಇನ್ನು ತುಂಬಾ ಕೆಲಸ ಇದೆ, ಅದನ್ನ ಮಾಡ್ಕೊಳ್ಳೋಣ ಬನ್ನಿ. ಉಂಟು ಏನಿದು, ಇದೊಂದು ಬುಕ್ ಇಡ್ಲಿಕ್ಕೆ ಪಾಪ ಅಂತ ಇದೆಲ್ಲ ಮಾಡ್ತಿದ್ದೀನಿ. ಒಬ್ಬೊಬ್ಬ ನೀನಲ್ಲದೆ ಮತ್ತೆ ಯಾರು? ನೀನು ಅಜ್ಜ ಬಂದು ಮಾಡ್ತಾರ ಇಲ್ಲಿ? ಎಷ್ಟು ಚಂದ ಹೇಳ್ತಾಳೆ. ಪ್ರಾಜೆಕ್ಟ್ ಎಲ್ಲ ಮಾಡಿ ಅಪರೂಪಕ್ಕೆ ಒಂದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆಂತ ನೋಡಿ, ಇದೆಲ್ಲ ವೇಸ್ಟ್. ಇಂಚಿನ ಬುರೊಂದಿಗೆ ಏನೋ ಅರ್ಧರ ಪಾಡ್ ಮಾಡ್ಬೇಕು. ಮತ್ತೆ ಅಲ್ಲಿ ಟಿವಿ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಎಲ್ಲ ಮಾಡ್ಬೇಕು. ಓಪನ್ ಆಗ್ತಿಲ್ಲ ಹೇಗೆ
ತೂಲೆ ಪೋಲೆ ಅದು ಇರ್ತಿಲ್ಲ ಓಪನ್ ಉಂಟು ವಾವ್ ಸೂಪರ್ ಎಂಟೊಂದು ಬಂಡ ಅವು ಅತ್ತಿ ಆಯ್ತಾ ಅವು ಸರಿ ಉಂಟು ಅವು ಮಲ್ಲೆ ಜುರಿ ಅದು ಅರ್ಜೆಂಟಲ್ಲಿ ತೆಗ್ದಿಟ್ಟದ್ದು ಅದು ನಾನು ಇಡ್ತೇನೆ ನೀನು ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗ್ಬೇಡ ನೀನು ಅಲ್ಲಿ ಸ್ಟ್ಯಾಂಡಿಗೆ ಹೋಗು. ಇವಳ್ದು ನೋಡಿ, ಇವಳ್ದು ಡ್ರೆಸ್ ಇದು ನೋಡಿ 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 ಎಲ್ಲ ನೋಡಿ ಎಂತ ಮಾಡಿ ಇಟ್ಟಿದ್ದಾಳೆ ನೋಡಿ. ನಂದು ಚಂದ ಉಂಟು, ನಂದು ಚಂದ ಉಂಟು. ಒಂದು ಕಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗ್ಲಿಲ್ಲ. ನಾಳೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೇನೆ. ಹನಿ ಬರ್ತೀಯಾ? ಶೋಭನ ಮನೆಗೆ ಇವತ್ತು ನಿನ್ನೆ ಗೃಹ ಪ್ರವೇಶ ಇತ್ತಲ್ಲ, ನಾನು ಹೋಗ್ಲಿಲ್ಲ. ನಾಳೆ ಹೋಗ್ತೇನೆ. ನಾನು ಇದು ಕಣ್ಣು ನೋವು ಇಲ್ಲಿ ಎಂತದ ಉಂಟು, ಅದು ತೆಗಿಲಿಕ್ಕೆ ಆಗ್ತಿಲ್ಲ, ಮರಳ ಎಂತದ ಉಂಟು. ಆಯ್ತಾ, ನನಗೆ ಅಡಿಗೆ ಕೆಲಸ ಉಂಟು. ಬೆಡ್ರೂಮ್ ಹತ್ರ ಅಂದರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಲ್ಲ. ಅದಾದಮೇಲೆ ಟಿ ವಿ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಹೇಳಿದೆ, ಮಾಡ್ತಾ ಇದ್ದಾಳೆ. ಮನಸ್ಸಾದರೆ ಒಮ್ಮೊಮ್ಮೆ ಮಾಡ್ತಾಳೆ, ಉದಸ್ಸಿನಾದರೆ ಯಾವುದು ಕೂಡ ಮಾಡೋದಿಲ್ಲ. ಅಷ್ಟು ಸುಲಭದ ಕೆಲಸ. ಇಡೀ ಊರಿದೆಲ್ಲ ಇವ್ರದ್ದು ಬಾಕ್ಸ್ ಅಲ್ಲೇ ಉಂಟು. ಎಷ್ಟು ಸ್ಕೆಚ್ ಪೆನ್ನು, ಎಷ್ಟು ಪೆನ್ಸಿಲು, ಎಷ್ಟು ರಬ್ಬರು. ಅವು ಬಡ್ಚೌದಾಯ್ಕೆ ಬಿತಾ ಬೇಲೆ ಜನಕ ಅಪ್ಪುನ ಪೂರದಕ್ಕ ಬಾಕಿ ಒಂಜೇಕೆ ಪಾಡ್ರ ಅದ್ರ ಅಡ್ರ ಅಡ್ದೆ ತೊಂದದ ಆಗಿದೆ ಅಂಡ್ ಒಂಜೇಕೆ ಪಾಡ್ದಿಲ್ಲ ಮಾಡ್ಲಿಕ್ಕೆ ಎಂತ ಕೆಲಸ ಇಲ್ಲ. ಎಲ್ಲ ಆಯ್ತು ಹುಡುಗಿದ್ದು. ಈಗ ಊಟಕ್ಕೆ ಇವತ್ತು ಷಷ್ಠಿ ಅಲ್ಲ, ಹಾಗಾಗಿ ವೆಜ್. ಆದ್ರೂ ನಾನು ಮೊಟ್ಟೆ ಒಂದು ಹಾಫ್ ಬಾಯ್ಲ್ ಮಾಡಿದೆ. ಈಗ ಹನಿ ಸರಿ ಊಟ ಮಾಡುದು. ಎಲ್ಲರೂ ಮೊನ್ನೆ ಗೃಹ ಪ್ರವೇಶದಲ್ಲಿ ಸಪುರ ಅಂತ ಹೇಳಿ ಅವಳಿಗೀಗ ಒಂದು ಎಂತ ಹೇಳ್ತಾರೆ 1 ವರ್ಷದಲ್ಲಿ ಇನ್ನು ನಮ್ಮ ಮನೆ ಗೃಹ ಪ್ರವೇಶ ಆಗುವುದಕ್ಕಿಂತ ಮೊದಲು ಅವಳಿಗೆ ದಪ್ಪ ಆಗುದಂತೆ. ನಿನ್ನೆ ಅತ್ತಿಗೆ ಕಾಲ್ ಮಾಡಿದ್ರು ಆಯ್ತಾ, ನಮ್ಮ ಅದೇ ವಿಡಿಯೋ ಕಾಲ್ ಯಾವಾಗಲೂ ಮಾಡ್ತಾ ಇರ್ತಾರೆ ಅವರು. ನಿಮಿಷ ವಿಡಿಯೋ ಕಾಲ್ ಸಂಜೆ ಯಾವಾಗಲೂ ಹಿತ ಮಾಡ್ತಾ, ನಾನು ಹಿತ ಮಾಡ್ತೇವೆ. ಆವಾಗ ಅತ್ತಿಗೆ ಹೇಳ್ತಿದ್ರು, ನೆಕ್ಸ್ಟ್ ನಿಮ್ಮ ಗೃಹ ಪ್ರವೇಶಕ್ಕೆ ಆಗುವಾಗ ನಾವು ಎಲ್ಲರೂ ಹನಿಯನ್ನು ಹುಡುಕ್ಬೇಕು, ಅಷ್ಟು ದಪ್ಪ ಆಗ್ಬೇಕು. ಅಷ್ಟು ದಪ್ಪ ಆದ್ಲು. ನಾವು ನೋಡಿದ್ವಿ. ಇವತ್ತು ಷಷ್ಠಿ ಅಲ್ವಾ, ಹಾಗಾಗಿ ವೆಜ್ ಮಾಡಿದ್ದು. ಮೀನಿತ್ತು, ಫ್ರೈ ಮಾಡಲಿಕ್ಕೆ ಮಾಡಲಿಲ್ಲ. ಆದ್ರೂ ಮೊಟ್ಟೆ ನಾಟಿ ಕೋಳಿ ಇತ್ತು ಮನೆಯಲ್ಲೇ. ಪೆರಡೆ ಮೀನ್ಸ್ ಅಂತ ಪೆರಡೆಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಮೇಲೆ ಹೆಟೆದ್ದು ಮೊಟ್ಟೆ ಇತ್ತು. ಅದನ್ನು ಒಂದೊಂದು ಆಪಲ್ ಮಾಡಿ ಕೊಟ್ಟೆ. ಮೀನು ಮಾಡಲಿಲ್ಲ. ನನಗೆ ಸೌತೆಕಾಯಿ ಉಂಟು ತಿನ್ಲಿಕ್ಕೆ. ಮೊನ್ನೆ ಮೊಸರು ಸ್ವಲ್ಪ ತೆಗ್ದಿದ್ದಿತ್ತು, ಅದನ್ನೀಗ ಮಜ್ಜಿಗೆ ಮಾಡ್ಬೇಕು. ಮತ್ತೆ ಇದೆಲ್ಲ ನಾನ್ ಮಾಡ್ಬೇಕಿನ್ನು. ಮಜ್ಜಿಗೆ ಒಂದು ಈ ಬಿಸಿಲಿಗೆ ಕೊಟ್ಟಿಗೆ ಖುಷಿ ಆಗ್ತದೆ. ಅದ್ಭುತ. ಅದು ಸ್ವಲ್ಪ ಕೋಲ್ಡ್ ಆಗಿರ್ತದ, ಅದು ಮೊಸರು ಸ್ವಲ್ಪ ಫ್ರಿಜ್ ಅಲ್ಲಿ ಇಡುದಲ್ಲ, ಆಹಾ ಸ್ವರ್ಗ ಸಿಕ್ಕಿದಷ್ಟೇ ಖುಷಿ ಆಗ್ತದೆ. ಓಕೆ, ಹಿತ ಇವಳಿಗೆ ತಲೆಗೆ ಕೈ ಇಟ್ಟು ಹೋಗಿದ್ದಾಳೆ. ಯಾಕೆ ಹೇಳು? ಅವಳು ಕೂಡ ಅಷ್ಟೇ, ಲೈಟ್ ಹಾಕಿದ್ದಲ್ಲಿಯೇ ಒರೆಸುವಾಗ ಇವಳಿಗೆ ಅದೇ ಈಗ ಹಿತ ತಲೆಗೆ ಕೈ ಇಟ್ಟು ಹೋಗಿದ್ದಾಳೆ. ಇನ್ನು ನನ್ಗೆ ಇದು ಗುಡಿಸ್ಲಿಕ್ಕೆಲ್ಲ ನೋಡಿ, ಇದನ್ನೆಲ್ಲ ಯಾರು ಹಿಡಿದು ಮಾರೈತಿ? ಎಕ್ಸ್ಪೈರಿ ಡೇಟ್ ಆಗಿದೆಲ್ಲ ಉಂಟಿಲ್ಲೇ, ಅದನ್ನ ತಗೊಂಡು ಇದು ಕೂಡವಾ? ನಂದು ಆಧಾರ್ ಕಾರ್ಡ್ ಕೂಡ ಎಕ್ಸ್ಪೈರಿ ಡೇಟಾ? ಅದು ಬಸ್ಸಲ್ಲಿ ಹೋಗುವಾಗ ಬೇಕಾಗ್ತದೆ, ಗಾಡ್ರೇಜ್ ಅಲ್ಲಿ ಇಟ್ರೆ. ಅಂಚು ಬಂದು ಚಂಪು ಬಿಡು ಪೋ. ಅಡೆ ಪೋಲ ಅಣ್ಣ ಲೆಪ್ಪುನ ಪೋ, ಅಣ್ಣ ಲೆಪ್ಪೆ ಪೋ. ಪೋ ಅಣ್ಣ ಲೆಪ್ಪೆ ಪೋ, ಲೆಪ್ಪು ಕೃಷ್ಣ ಲೆಪ್ಪು. ಹೋಗು. ಲೆಪ್ಪು. ಮತ್ತೆ ಈಗ ನಾನು ಬಂದಲ್ಲ, ಅದಕ್ಕೆ ಹೋಗಲ್ಲೇ ಅಣ್ಣ ಕರೀದ್ದು ಒಂಜಿ ಕೊಂಡು.
ಹಾ ಲೆಪ್ಪು ನಾನು ತುಲ ಚಂಪೋ ನಾ ಉಲ್ತುಲ್ಲ ಅಣ್ಣೆ ಲೆಪ್ಪುನಾತ ಪೋ ಪೋ ಇಂಚಿ ಬಲ ಕೈತಲ್ ಬತ್ತು ಪೋ ದೂರ ಇಂದಲ್ಲ ಅಣ್ಣೆ ನೋಲು ಹಾ ತುಂಬ ಬಲಿಪು ಬಲಿಪು ಎಕಡ್ದಲ್ಲಕ ಬಲಿಪು ಬಲಿಪು ಎಕಡ್ ಬಂತೊಂದಿತ್ತ ಅದು ಅಂಚಾನೆ ಮನ್ಪು ಅಂಚ ಆಯ್ತಾ ಕೈ ಬಲ್ಲ ಬಲ್ಲ ಚಂಪ ಬಲ್ಲ ಕೃಷ್ಣ ಗೊಬ್ಬಿತ್ತ ಗೊಬ್ಬು ಕೃಷ್ಣ ಅವೆನ್ನೊಟ್ಟಿ ಅದು ನನ್ನ ಜೊತೆ ಬರ್ತದೆ ಚಂಪುಕು ಚಂಪುಕು ಕೂ ಚಂಪು ಚಂಪುಕು ಚಂಪುಕು ಯಾ ಬರ್ತದೆ ನಂತುಂಡು ಚಂಪು ಬೆಲ್ಲ ಚಂಪು ಬೆಲ್ಲ ಚಂಪು ಬೆಲ್ಲ ನನಗೀಗ ನಾಯಿ ಬಂದು ಭಾರಿ ಖುಷಿಯಾಗಿದೆ. ಸ್ಕೂಲಿಂದ ಬಂದು ಕೂಡಲೇ ಅದ್ರ ಜೊತೆ ಆಟ ಆಡ್ತಿರ್ತಾನೆ. ಅವನು ಆಟ ಆಡುವಾಗ ನಾನು ಹೋದರೆ ಅದು ನನ್ನ ಹತ್ರನೇ ಬರುತ್ತೆ. ಅವನ ಹತ್ರ ಹೋಗೋದಿಲ್ಲ, ಅದಕ್ಕೆ ಅವನಿಗೆ ಸಿಟ್ಟು ಬರೋದು. ನಿನ್ನ ಹತ್ರನೇ ಬರುತ್ತೆ, ನನ್ನ ಹತ್ರ ಬರೋಲ್ಲ, ನನ್ನ ಹತ್ರ ಆಟ ಆಡ್ಲಿಕ್ಕೆ ಹೇಳು ಅಂತ. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಅರ್ಥ ಆಗಲ್ಲ ಮಾರಾಯ, ನಾನೆಂತ ಮಾಡಲಿ ಅಂತ. ಅದು ಚಂಪ ಹಾಗೆ, ನಾನು ಹೊರಗಡೆ ಹೋದ್ರೆ ಆಯಿತು, ನನ್ನ ಹಿಂದೆನೇ ಬರ್ತದೆ. ಮತ್ತು ಯಾರು ಕರೆದ್ರೂ ಸಹ ಹೋಗಲ್ಲ, ನಾನು ಕರೆದ್ರೆ ಸಾಕು ಎಲ್ಲಿದ್ರೂ ಓಡ್ಕೊಂಡು ಬರುತ್ತೆ. ಇಷ್ಟು ಬಂದಿದ್ದು ಸ್ವಲ್ಪ ದಿನ ಆದರೂ ಇಷ್ಟು ಪ್ರೀತಿ ತೋರಿಸತ್ತೆ, ಅದು ಗೊತ್ತಾ, ಖುಷಿಯಾಗತ್ತೆ ಅದ್ರ ಹತ್ರ. ಚಂಪು ಅಂತ ಕರೆದ ಕೂಡಲೇ ಓಡ್ಕೊಂಡು ಬರುತ್ತೆ. ನಾನು ಅಷ್ಟೇ, ನನಗೆ ಅಂದರೆ ಸಂಜೆ ಎಲ್ಲ ಸ್ವಲ್ಪ ಫ್ರೀ ಸಿಕ್ತಾಗ ಅದ್ರ ಜೊತೆ ಆಟ ಆಡ್ತಾ ಇರ್ತಾನೆ. ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ. ಪೂ ಪೂ ಚಂಪು ಬಲ ಬಲ ಚಂಪು ಅಲ್ಲ, ಅಂಡೆ ಅಂಡೆ ಮಂಡೆಗೆ ಕೈ ಬತ್ತು ಒಂದು ಗುಲ್ದೆ ಬಲ ಚಂಪು ಅಲ್ಲ ಬರ್ತೇನಲ್ಲ. ಕೃಷ್ಣ ಬಂತು ನೋಡಿ ಹಿಂದ್ಗಡೆ ನಿಂದು ಆಟ ಆಡು. ಬಚ್ಚಿಂದು ತೋಜೋಡು ಬರ್ತೇನೆ ಹನಿದ್ದು ಕೆಲಸನೇ ಕೆಲಸ. ಇನ್ನು ಬಟ್ಟೆ ಒಂದು ಮಡಚಿಟ್ರೆ ಇನ್ನು 1 ವರ್ಷ ಆದ್ಮೇಲೆ ಕೆಲಸ ಮಾಡಿದ್ರೆ ಆಯ್ತು. ಇವತ್ತಿಂದ ಆಯ್ತಲ್ಲ, ಇನ್ನೊಂದು ವರ್ಷ ಬಿಟ್ಟು ನಿಂದೊಂದು ಕೃಷ್ಣಂದು ಬಟ್ಟೆ ಮಡಚಿಟ್ರೆ ಇನ್ನೊಂದು ವರ್ಷ ಬಿಟ್ಟು ಹನಿದು ಮತ್ತೆ ಇದೇ ಕೆಲಸ ಅಲ್ಲ ನೀ 1 ವರ್ಷಕ್ಕೊಂದ್ಸಲ ಫುಲ್ ಹೆವಿ ಕೆಲಸ ಅವಳಿಗೆ ಒಂದು ದಿನ. ನಾನು ಸ್ವಲ್ಪ ಮಲಗ್ಬೇಕು, ಎಂತದ್ದು ತುಂಬಾ ನೋವಾಗ್ತಾ ಉಂಟು ನನಗೆ. ಕಣ್ಣು ನೋವಿದ್ದದ್ದು ಇದು, ಇಲ್ಲಿ ನೋವಾಗ್ತಾ ಉಂಟು. ಎಂತೆಲ್ಲ ಶುರು ಆಗ್ತದೆ ಅಂತ ಗೊತ್ತಿಲ್ಲ. ಈಗ ಒಂದು ಸಣ್ಣ ಮಲಗ್ಬೇಕು, ಇದ್ದೇ ಇಲ್ಲ. ಅದೆಷ್ಟು ದಿನ ಆಯ್ತು ನಂದು. ಇವತ್ತು ಟೀ ಎಲ್ಲ ನೀನೆ ಮಾಡಾಯ್ತಾ? ಆಯ್ತಾ? ಕಷಾಯ ನನಗೆ ಬೇಡ, ನಾನು ಇದ್ದು ಮಾಡ್ತೇನೆ. ನಿನ್ಗೆ ಬೇಕಿದ್ರೆ ನೀನು ಮಾಡಿಕೊ. ಅಜ್ಜಿಗೆ 1 ಲೋಟ ಹಾಲು, 1 ಲೋಟ ಅಂದ್ರೆ ಅರ್ಧ ಲೋಟ ಹಾಲಿಗೆ ಅರ್ಧ ಲೋಟ ನೀರು, ಮತ್ತೆ 1 ಚಮಚ ಸಕ್ಕರೆ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಮೆಂತೆ ಹಾಕಿದ್ರೆ ಆಯ್ತು. ಸ್ವಲ್ಪ ಸ್ವಲ್ಪ ಅದು ಕುದ್ದ ಮೇಲೆ ಇದು ಮಾಡಿ ಕೊಡು ಅಜ್ಜಿಗೆ ಕಷಾಯ. ನಿಮ್ಗೆ ಟೀ ಗೊತ್ತುಂಟಲ್ಲ ಮಾಡ್ಲಿಕ್ಕೆ? ಗೊತ್ತುಂಟಾ? ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡುದು. ಅದಕ್ಕೆ ಸಹ ಒಂದು ಗ್ಲಾಸಿಗೆ 1 ಚಮಚ, ಮತ್ತೆ ಟೀ ಪುಡಿ 3 ಗ್ಲಾಸ್ 3 ಗ್ಲಾಸ್ ಅಲ್ಲ ತಾತ ನಾನು ಸೇರಿ ಒಂದು 3/4 ಚಮಚ ಟೀ ಪುಡಿ ಹಾಕಿ ಕುದಿಸಿದ್ರೆ ಆಯ್ತು. ಅಷ್ಟೇ ಟೀ ಮಾಡುದು. ಇನ್ನು ನಂಗೆಲ್ಲ ಹುಷಾರಿಲ್ದಿದ್ರೆ ಕಲಿಬೇಕಲ್ಲ ನೀನು. ಹೈಸ್ಕೂಲು ಮಗುಗೆ ಟೀ ಮಾಡ್ಲಿಕ್ಕೆ ಬರುದಿಲ್ಲ ಅಂದ್ರೆ ನಗುದಿಲ್ಲ. ಮಾಡಾಯ್ತಾ? ನನ್ಗೆ 1 ಗ್ಲಾಸ್ ಕಣ್ಣಾಚ. ಅವಳು ಮಾಡಿದ್ಲು, ನಾನು ಕುಡ್ದೆ. ಈಗ ಮಾಡಿಸ್ಬೇಕು ಅವಳ ಹತ್ರ ಒಮ್ಮೆ ನಂಗೆ. ನಾನು ಲಕ್ಕ ಹೊಡ್ಚೆ ಚಿಪ್ಪೆ. ಒಂದು ಸಂಜೆದು ಟೀ ಆಗ್ತಾ ಉಂಟು. ಕಾಂಬಿನೇಷನ್ ನೋಡಿ, ಚಿತ್ರಾನ್ನಕ್ಕೆ ಸ್ನಾಕ್ಸ್ ಹಾಕೊಂಡು ತಿನ್ನೋದು. ಇವಂದು ಮತ್ತೆ ತಾತಂದು ಫುಲ್ ಕೆಲ್ಸ. ಎಂತ ಕೆಲ್ಸ ಮಾರಾಯ? ಇವರು ತಾರೆ
ಇವಳಿಗೆ ಸ್ವಲ್ಪ ಕಾಯಿ ಹಾಕಬಾರ್ದಿತ್ತಂತೆ. ಬಲ ಚಂಪು ಬಲ ಟಾಟ ಪೋಯ್ ಬಲ 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 ಜಾನ್ ಬಲ ಬಲ. ನಮ್ಮ ಚಂಪುವನ್ನು ಏಯ್ ಬಲ ತಿಕ್ಕಿನ ಪೂರ ಒಡೆಕ್ ಬಲ 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 ಬಲ. ಚಂಪುವನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೇವೆ. ಎಲ್ಲಿ ಹೋಯ್ತು ಬಲ ಚಂಪು ಬಲ. ಬೊಗ್ರಿ ತಾತ ಮಾಡಿಕೊಟ್ಟ ಬೊಗ್ರಿ. ಮುಟ್ಟ ನಂಗೆ ಕಣ್ಣು ಸ್ವಲ್ಪ ತಂಪಾಗ್ಬೇಕು, ಅದಕ್ಕೆ ಹೋಗ್ತಾ ಇರುದು ಮೊಬೈಲ್ ನೋಡಿ ನೋಡಿ ಸ್ವಲ್ಪ ಹಸಿರನ್ನು ನೋಡುವ ಅಂತ. ಬಾ ಚಂಪು ಬಾ ಚಂಪು ಬಲ ಜಾನ್ ಬಲ ಜಾನು ಬಲ ಜಾನು ಜಾನು ಬಲ ಚಂಪು ಜಾನ್ ಬಲ ಚಂಪು ಜಾನ್ ಬಲ. ನೊಟ್ಟಿಗೆ ಮಾತ್ರ ಬರುದು, ಕೃಷ್ಣನೊಟ್ಟಿಗೆ ಎಲ್ಲ ಬರುದಿಲ್ಲ ಅಲ್ಲ ಚಾಂಪು ಚಾಂಪು ಬಲ. ನಂಗೆ ತುಂಬಾ ದಿನ ಆಯ್ತಾಯ್ತಾ, ಮೊನ್ನೆ ಹುಷಾರಿರ್ಲಿಲ್ಲ, ಅಲ್ಲಿಗೆ ಮತ್ತೆ ಶುರುವಾಗಿದೆ ಶೀತ, ಬ್ಲಾಕ್ ಆಗ್ಲಿಕ್ಕೆ. ಇಲ್ಲಿನ ಅವನಿಗೆ ಸಿಟ್ಟು ಬರುದು, ನಾನು ಅವನೊಟ್ಟಿಗೆ ಬರುದಿಲ್ಲ ಅಂತ. ಓಂಡು ಬಲ ಚಂಪು ಬಲ ಜಾನ್ ಬಲ ಚಂಪು ಜಾನ್ ಕಮ್ ಕಮ್ ಚಂಪು ಜಾನ್ ಕಮ್ ಕಮ್. ದಾದ ದಾದ ಮೂತಿ ತೋಜುನ ತುಲ ನಿನ್ನ ಕೃಷ್ಣಂದು ಮೂತಿ ಚಂಪು ಚಂಪು ಜಾನ್ ಚಂಪು ಜಾನ್ ಚಂಪು ಜಾನ್ ಚಂಪು ಜಾನ್ ಬಾ ಹೋಗುವ ಸಾಕು ಮನೆಗೆ ಬಾ. ಇಲ್ಲೊಂದು 5 ನಿಮಿಷ ಕುತ್ಕೊಂಡ್ರೆ ಚಂದ ಆಗ್ತದೆ. ನನ್ನ ಕಣ್ಣೊಳಗೆ ಎಂತದ ಹೋಗಿದ್ದೆ ಮಾರೆ, ನಾನು ಹೇಳಿದೆಲ್ಲ ಅವಾಗ ಏನೋ ಧೂಳುಂಟ ಅಂತ. ಈಗ ಎಂತ ಮಾಡುದು ಅಂತ ತಲೆಗೆ ಹೋಗ್ತಾ ಇಲ್ಲ ನನಗೆ. ಹೀಗೆ ಮಾಡುವಾಗ ಒಂಥರ ಚುಚ್ಚಿದಾಗಿ ಆಗ್ತಾ ಉಂಟು. ಬಾ ನಾಳೆ ಫ್ರೆಂಡ್ ಮನೆಗೆ ಹೋಗುವ ಅಂತಿದ್ದೇನು, ಹೋದಾಗೆ ಹುಷಾರಿದ್ರೆ ಹೋಗುವ. ಓಕೆ ಇವಾಗ ಹೋಗುವ. ನಿಮಗೆ ರಜೆ ನಾಳೆ. ಚಂಪು ಪೋಯ ಚಂಪು ಬಲ ಪೋಯ್ ಬಾ ಸಾಕು ಬಾ ಬಾ. ಇನ್ನು ಸಂಜೆ ವಾಕಿಂಗ್ ಎಲ್ಲ ಹೋಗಿ ಬಂದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಆಯಿತು. ನಂದು ತಲೆಗೆ ಸ್ನಾನ ಮಾಡೋಕ್ಕಿದ್ದರಿಂದ ಬೇಗ ಮಾಡಿದೆ, ಯಾಕಂದರೆ ಕೂದಲು ಒಣಗಲ್ಲ 11 ಗಂಟೆಗೆಲ್ಲ ಸ್ನಾನ ಮಾಡಿದರೆ, ಮತ್ತು ಕೂದಲು ಒಣಗಿ ಮಲಗುವಾಗ 12 ಗಂಟೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಸ್ನಾನಕ್ಕೆ ಹೋದೆ. ಆದರೂ ಗಂಟೆ ಇವಾಗ 10:45 ಆಗ್ತಾ ಬಂದಿದೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಒಂದು ಸ್ವಲ್ಪ ಪಾತ್ರೆ ಬಾಕಿ ಇದೆ, ತೊಳೆದು ಇನ್ನು ಮಲಗೋದು. ನಾನು ಯಾವಾಗಲೂ ಪಾತ್ರೆ ಎಲ್ಲ ತೊಳೆದು ಸ್ನಾನ ಮಾಡೋದು, ಬಟ್ ತಲೆಗೆ ಸ್ನಾನ ಮಾಡೋಕ್ಕಿದ್ದರಿಂದ ಇವತ್ತು ಬೇಗ ಸ್ನಾನ ಮಾಡಿದೆ. ಓಕೆ, ಇವತ್ತಿನ ವ್ಲಾಗ್ ನಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನಗೆ ತುಂಬ ನಿದ್ದೆ ಬರ್ತಾ ಇದೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ.